ಶೋಭವ 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 ಮೊಮ್ಮಗಳ ಯಾವವ ಬೀಗ್ರ ನಾವು ಬಂದೇವ್ರಿ ಶೋಭಾ ತವ್ರ ಮನೆಯವ್ರಿ ಬಾರಿ ಹೊತ್ಕೊಂಬಂದ್ಬಿಟ್ಟಾರ ಏನು ಎರಡು ರೊಟ್ಟಿ ಬುಟ್ಟಿ ಗಂಟು ಪಲ್ಲೆ ಪುಡಿ ಚಟ್ನಿ ಎಲ್ಲ ಕಾಣಾಯ್ತಾವ ಬಿಡು ಬರ್ರಿ 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 ಈಗ ಬಂದ್ರೆ ಬರ್ರಿ ಕುಂದ್ರು ಬರ್ರಿ ಆರಾಮದ್ದೀರ ಬೀಗ್ರ ಆರಾಮದವ್ರಿ ನೀವು ಆರಾಮದ್ದೀರ ಯಮ್ಮ ಆರಾಮದಿಯ ಆರಾಮದ್ದೀರ ಅಕ್ಕಾರೆ ನಾವ ತಾಯಿ ಆರಾಮದವವ ನೀ ಆರಾಮದ್ದೀನವ ಆರಾಮದವಮ್ಮ ಬುಟ್ಟಿ ಅವನ್ನ ಇಳಿಸಿ ಕುಂದ್ರಿ ಆರಾಮದವ ನೋಡ್ರಿ ಅಕ್ಕಾರ ಆರಾಮದಿರ ಎಲ್ಲಿ ಶೋಭಾವ ಕಾಣಕತ್ತಲ್ಲ ಆಕಿ ಎಲ್ಲಿ ಹೋದ್ಲ ಏನವ ಭಾಳ ಅಡ್ಡಾಡಬಡವ ಅಂತಾನಿ ಎಲ್ಲಿ ಹೋದ್ಲ ಏನ ತಡಿ ನೋಡ್ತೇನೆ ಕರಿತೇನೆ ಅಮ್ಮ ಆರಾಮದ್ದೀರ ಗೊತ್ತಾಗ್ಲಿಲ್ವ ತಾಯಿ ಯಾರು ಅಂತಂದೆ ಆರಾಮದೀವವ ನೀವು ಆರಾಮದ್ದೀರ ಅಮ್ಮ ನಾನು ಶೋಭಾಕರ ತಂಗಿ ಮೈದ್ನೇ ಅಂತಿ ಅಕ್ಷತಾ ಅಂತಂದೆ ನನ್ನ ಹೆಸರು ಗೊತ್ತಾಗಿಲ್ವಾ ಏನು ಅನ್ಕೋಬೇಡ ಮದ್ವಿಗೆ ಅದು ಬಂದಲ್ಲ ಗೊತ್ತಾಗ್ಲಿಲ್ಲ ನಮಗ ಯಾರು ಅಂತಂದೆ ಏನು ಅನ್ಕೋಬೇಡ ಶೋಭಾವ ಬರ್ಲೇ ಇಲ್ಲಲ್ಲ ಎಲ್ಲೋಗ್ಯಾಳ ಅಕ್ಕವ ಲಕ್ಷ್ಮಿ ಅಕ್ಕರ ಮನೆಗೆ ಹೋಗಿದ್ಲ ಕರೆದ್ ಬರ್ತಾನೆ ತಡಿ ಅಂತಂದು ಹೋದ್ಲ ಅಕ್ಕ ಬರ್ಬೋ ತಡಿಯಮ್ಮ ಕರಿತೇನೆ ಈಗ ಇದ್ಲದಾಗ ಕರಿತೇನೆ ಹೌದೇನ ಗೆಳತಿ ಕರೆಯಕ್ ಹೋಗ್ಯಾಳ ಇರ್ಲಿ ಬಿಡವ ತಡಿಯಮ್ಮ ನೀರ್ ಅದನ್ನ ತರ್ತೇನೆ ಎಷ್ಟು ಪಾಡ್ ಐತ್ ನೋಡು ಹುಡುಗಿ ಎಂತ ಚಂದ ಮಾತಾಡಿಸ್ತೈತಿ ಭಾರಿ ಚಲೋ ಐತ್ ಬಿಡ ಹುಡುಗಿ ಅಂತದ್ಲ ಶೋಭಾವ ಆಗ್ಲಲ್ಲ ಇಲ್ಲವ ನಮ್ಮ ತಂಗಿ ಭಾಳ ಚಲೋ ಅದಾಳ ಒಂದು ಕೆಲಸ ನಾನು ಹತ್ತಿತ್ತಾಗ ಕಮ್ಮಿ ಮಾಡಿದ್ರು ಮಾಡ್ಕೊಂಡು ಹೋಗ್ತಾಳ ಎಲ್ಲ ಮಾಡ್ತಾಳ ಅಡಿಗೆನೂ ಎಲ್ಲ ಬರಂಗಿಲ್ಲ ಅನ್ನಂಗಿಲ್ಲ ಹಂಗೆ ಮಾಡ್ತಾಳ ಅಂತ ನಂದಿದ್ಲು ಯವ್ವ ಅಯ್ಯಮ್ಮ ಆರಾಮದಿರ ಎಲ್ಲರೂ ಅಕ್ಕ ಚಿಗವ ಆರಾಮದಿರ ನಾವು ಆರಾಮದೇ ನೋಡಿ ನೀ ಆರಾಮದಿಯ ಆರಾಮದವ ನನ್ನ ಮೊಮ್ಮಗಳ ಆರಾಮದಿಯದವ ನೀನು ಆರಾಮದವ ಶೋಭವ ನೀನು ಆರಾಮದವ ನಿಮ್ಮೆಲ್ಲರನ್ನು ನೋಡಿ ಎಷ್ಟು ಖುಷಿ ಅನ್ಸಕತ್ತದ ಗೊತ್ತೇನ ನನಗೆ ಅವ ಅಪ್ಪ ಇಲ್ಲ ನಿಮ್ಮಪ್ಪ ಬರ್ಲಿಲ್ಲ ಹೊಲಕ್ಕೆ ನೀರು ಬಿಡೋದು ಒಂದು ಐತೆ ಇವತ್ತ ಮಿಷನ್ ಇತ್ಲಾಗ ತಿರ್ಕೊಂಡಾರಂತ ಬರಕ್ ಆಗಂಗಿಲ್ಲ ಗೊತ್ತಾಗಿಲ್ಲ ಅವ್ರಿಗೆ ಮತ್ತೆ ಬಿಟ್ರಿ ಇನ್ನೊಂದು ವಾರಕ್ಕೆ ನೀರು ಮತ್ತೆ ಗಿಡಗಳು ಹಾಕ್ಯಾರಲ್ಲ ಮಣ್ಣೇನು ಬಿತ್ತನೆ ಮಾಡ್ಯಾರ ಗಿಡಗಳೆಲ್ಲ ಹಾಳಾಕವು ಯಾವಾಗಾರ ಒಮ್ಮೆಟ್ ನಾನು ಹೋಗಿ ನೋಡ್ಕೊಂಬರ್ತಾನೆ ನೀವು ಹೋಗ್ಬರ್ರಿ ಅಂತ ನಿಮ್ಮಪ್ಪ ಅಪ್ಪಗ ನಾನಂದ್ರ ಜೀವನ ಇಲ್ಲಿ ನೋಡು ಇನ್ನು ಮುಂಚೆ ಎಷ್ಟು ಹಂಗ ಬರೋದು ಮಾಡೋದು ಈಗೀಗಂತೂ ಬರಂಗ ಇಲ್ಲ ಅದ್ರಾಗ ಈ ಹೊತ್ನಾಗಾರ ಬರ್ಬೇಕಿಲ್ಲ ನೋಡಾಕ ನನಗಿನ ಹೊಲನೇ ಹೆಚ್ಚಿಬಿಡ ಅಪ್ಪಗ ಶೋಭಾವ ಗೊತ್ತೈತಿಲ್ಲ ನಿನಗೆ ನಿಮ್ಮ ಅಪ್ಪನ ಬಗ್ಗೆ ಅವರು ಮನಸ್ಸು ಈಟ ಮಾಡ್ಕೊಂಡ್ರು ಗೊತ್ತೇನ ನಾ ಬರಕ್ ಆಗಂಗಿಲ್ಲಲ್ಲ ಅಂತಂದು ಏನಾತ ನನ್ನ ಮೊಮ್ಮಗಳ ಏನಾತ ಸುಧಾರಿಸ್ಕೊಳವ ನಿಮ್ಮ ಅಪ್ಪಂದು ಪಾಪ ಎಲ್ಲದನ್ನು ತಾನ ಬಡ್ದಾಡ್ಬೇಕು ನಿಮ್ಮಪ್ಪ ಒಂದು ನಿಮ್ಮಪ್ಪ ಆಡ್ಲಿಲ್ಲಕ್ಕ ಆಗಂಗಿಲ್ಲ ಹೊಲ್ದಾಗ ಮನ್ಯಾಗ ಮಾಡ್ಬೇಕು ಸುಧಾರಿಸ್ಕೊಳವ ಅಪ್ಪ ಬರ್ಲಿ ಐತಕ ಚಿಗವ ನೀನ್ ಕಾಕನ್ ಕರ್ಕೊಂಡ್ ಬರ್ಬೇಕಿಲ್ಲ ಒಬ್ಬಾಕಿ ಬಂದಿಯಲ್ಲ ನಿಮ್ ಕಾಕಂದ್ ಕೇಳ್ತಿಯಲ್ವ ನಿಮ್ ಕಾಕಂದ ಅದ ಹೊಲ್ದಾಗಿನ ಕೆಲ್ಸ ರಗಡ ನಿಮ್ ಕಾಕಾಗ ಬರಾಕ ಕೊಡಂಗಿಲ್ಲ ಕೇಳಿ ಅಂತಂದು ಹೇಳಿ ಶೋಭೋಗ ಅಂತ ಹೇಳ್ತಿ ನಿಮ್ ಕಾಕ ತಡ್ರಿ ನಾಷ್ಟ ಅದನ್ನ ಮಾಡಿದ್ನೆ ಹಾಕೊಂಡ್ ಬರ್ತಾನೆ ಅಕ್ಕ ನಾಷ್ಟ ಹಾಕಕತ್ತಾನೆ ಬಂದೆ ಅಕ್ಷತಾ ಅಕ್ಕ ತಂಗಿ ಅಂತ ನೀವ್ಯಾಗ ಅದಾರವ ನನ್ನ ಮೊಮ್ಮಗಳು ಖುಷಿಯಿಂದ ಐತಲ್ವ ಅದ ನೆಮ್ಮದಿ ನೋಡು ಶೋಭಾ ಇದು ಲಘುನ ಮಾಡೈತಿ ಪಲ್ಯ ಅದನ್ನ ಒಂದಿಟ್ಟು ಕುದಿಸಾಕ್ ಇಡ್ತೀಯನ ನೋಡು ಆ ರೊಟ್ಟಿ ಕಾಯಿ ಪಲ್ಯ ಅದನ್ನ ತೆಗೆದು ಕುದಿಸಾಕರ ಇಡು ಅಯ್ಯವ ಬಂದೆ ಅಯ್ಯವ್ವ ತಗೋರಿ ಚಿಗವ ಅಜ್ಜಿ ಯಾಕ ತಗೋರಿ ಇಲ್ಲಿ ನಿಮ್ಮ ಅತ್ತಿ ಕೊಡ ಶೋಭಕ್ಕ ಇಲ್ಲ ತಗೋರಿ ನಮ್ದಲ್ಲೇ ನಾಷ್ಟ ಆಗೈತಿ ನಾವು ನೋಡಿದ್ವಿ ಕಾದ್ ನಾಷ್ಟ ಮಾಡಿದ್ವಿ ನಾವು ಹೊತ್ತಾಕ ನೀವು ಬರೋದು ಅದಕ್ಕೆ ನಾಷ್ಟ ಮಾಡಿದ್ವಿ ತಗೋರಿ ನೀವು ತಮ್ಮವ ಇವರು ಇಲ್ಲೇ ಹೋಗ್ಬರ್ತಾನ ತಡಿ ಹೊಲಕ್ಕೇನು ಹೋಗಿಲ್ವೇ ಮನ್ಯಾಗ ಅದಾರ ಏನೋ ಕೆಲಸ ಐತಿ ಬರ್ತಾನ ತಡಿ ಅಂತ ಹೋದ್ರು ಇದಾ ತನಕ ನೋಡಿದ್ರ ಅವರು ಕಾದ್ ತಡಿ ಬರ್ತಾನಿ ಅವ್ರು ಬರತ್ನ್ಯಾಗ ಅಂತಂದು ಹೋದ್ರಿ ಇನ್ನೂ ಬಂತಲ್ ನೋಡ್ ಬೀಗರ್ನ ಕರ್ಕೊಂಬರ್ಬೇಕಿಲ್ರಿ ಬಿತ್ತಿಯಮ್ಮ ಇಲ್ಲ ಹೊಲ್ದಾಗ ಕೆಲಸ ಅವ್ರು ರಗಡದವ್ರೆ ನೀರೊಂದು ಹಾಯ್ಸೋದೈತಿ ಇವತ್ತು ಅವ್ರು ಇರಾಕಬೇಕು ಅವ್ರು ಇಲ್ಲದ್ರ ನಡೆಯಂಗಿಲ್ಲ ಅಲ್ಲಿ ಹಂಗಾಗಿ ನೀವು ಹೋಗ್ಬರ್ರಿ ಇನ್ನೊಮ್ಮೆ ಯಾವಾಗಾರ ಹೋಗಿ ನೋಡ್ಕೊಂಡ್ ಬರ್ತಾನೆ ಅಂತಂದು ಅಂದ್ರ ಅವ್ರು ಶೋಭಾ ಇವ್ ನೋಟು ತೆಗಿಯವ ಒಂದಿಟ್ಟು ಪಲ್ಯ ಅದನ್ನ ಎದ್ರಾಗರ ಒಂದ್ ದಬ್ರೆ ತೆಗೆದು ಕುದಿಸ್ತೇನೆ ನೋಡು ಮತ್ತೆ ಮುಂಜಾನೆ ಲಘುನ ಮಾಡೈತಿ ಬಿಸಿಲು ಒಂದು ಸುರಿತೈತಲ್ವ ಇದಕ್ಕೆ ಬೇಕು ಒಂದ್ 5 ಮನೆಗೆ ಮಾಡ್ತೀರಿ 8 ಮನೆ ಮಾಡ್ತೀರಿ ನೋಡವ ಒಂದ್ 5 ಮನೆ ಬೀರ್ ಬರ್ರಿ ಹಚ್ಕೊಡ್ಲೇನು ತಾಟ್ನಾಗ ನೀವು ನಾಷ್ಟ ಮಾಡ್ರಿ ಹೋಗಿ ಒಂದಿಟ್ಟು ದೇವ್ರ ಮನೆ ಅಂತೇಳಿ ಇಡವ ಅಷ್ಟನ್ನ ಇಟ್ಟು ಇದು ಮಾಡಿ ಒಂದು 5 ತಾಟ್ ಮಾಡಿಬಿಡು ತಾಟ್ನಿಗೆ ಏನು ಹಚ್ಬೇಡ ರೊಟ್ಟೆಗ ಪಲ್ಯ ಪುಡಿ ಚಟ್ನಿ ಅದು ಏನೇನು ತಂದಾರ ಎಲ್ಲ ರೊಟ್ಟೆಗ ಇಟ್ಟು ಒಂದು ಬುಟ್ಟ್ಯಾಗ ಹಾಕೊಂಡು ಹೋಗು ಅಕ್ಷತಾ ನೀನ ಒಯ್ದು ಒಂದು 5 ಮನೆ ಬೀರ್ ಬಾ ಹ್ಞೂ ರೀ ಅತ್ತಿಯರ ಅಕ್ಕ ನೀರು ತರ್ತಾನೆ ತಡಿ ಉಪ್ಪಿಟ್ಟು ಹೆಂಗಾಗೈತೆ ಬೇ ಯಮ್ಮ ಚಲೋ ಆಗೈತ ನನ್ನ ಮೊಮ್ಮಗಳ ನೀ ಮಾಡಿದ ಉಪ್ಪಿಟ್ಟು ಜರಂಗ ಐತೇನವ ಭಾಳ ಚಲೋ ಆಗೈತಿ ಅಕ್ಕ ತಗೋ ಇದ್ನತ್ಲಗಡೆ ಚರ್ಗಿನ
ಹಬ್ಬ ಅವರು ನಾಷ್ಟ ಮಾಡ್ತಾರ. ಆ ಬುತ್ತಿಗೆ ಅದನ್ನ ಒಯ್ದು ಒಳಗಿಡ್ರಿ. ಶೋಭಾ ಅಕ್ಷತಾ ಇಬ್ರು ಸೇರಿ ಒಯ್ರಿ. ಶೋಭಕ್ಕ ನೀ ಬ್ಯಾಡವಾ? ಬ್ಯಾಡ್ರಿ ಬೀಗ್ರ, ಈಗ ಇದಾದಾಳ್ರಿ, ವಜ್ಜೆ ಅದಾವು ಬುತ್ತಿವು, ನಾ ಹಿಡ್ಕೊಂತಾಳ್ರಿ ನಾಷ್ಟ ಮಾಡಿ. ನೀವು ಮಾಡ್ರಿ ನಾನು ಹೋಯ್ತೇನೆ. ಬ್ಯಾಡ್ ಬಿಡ ಶೋಭಾವ ನೀನು, ಮತ್ತೆ ವಜ್ಜೆ ಅದಾವಂತ ಬ್ಯಾಡ್ ಬಿಡವ, ನಾ ಹೋಯ್ತೇನೆ ಬಿಡ. ಅಕ್ಷತಾ ನೀವೊಂದು ತಗೋ, ನಾವೊಂದು ತಗೊಂತಾನೆ. ಶೋಭಕ್ಕ ಅದ್ರಾಗ ನೀಲಿದು ಚೀಲ ಐತ್ ನೋಡವ, ಅದ್ರಾಗ ನಿನಗ ಸೀರೆ ಅದನ್ನ ತಗೊಂಬಂದಾಳ ನಿಮ್ಮವ್ವ, ಅದ್ರಾಗ ಐತಿ ಹೂವು ಹಣ್ಣು ಎಲ್ಲವನ್ನ ತೆಗೆದು ಬಿಡವ. ಹ್ಞೂ ಮಾತು ನಿಮ್ಮ ಅತ್ತಿ ಪಾಡದ ಬಿಡು. ಹೆಂಗ ಏನ ಸುಧಾರಿಸ್ಕೊಂಡು ಸುಮ್ಮನದಾಳಲ್ಲ ಆಟ ಯಾವ ಬದಲಾಗಲ್ ಬಿಡಬಿ. ಹೂನವ ಭಾಳ ಚಲೋ ಅದಾಳ ನಮ್ಮ ಅತ್ತಿ. ಏನ ಎಷ್ಟು ಜೀವ ಮಾಡಾಕತ್ತಾಳ ಅಂದ್ರ ಬಸರದನಿ ಅಂತಂದು ಭಾಳ ಜೀವ ಮಾಡ್ತಾಳ. ಏನು ಬದುಕು ಮಾಡ್ಬಿಡವ, ಒಟ್ಟು ತುಂಬ ಉಂಡರು ಒತ್ತು ಒಜ್ಜಿ ಹತ್ತು ಬಡ ಮಾಡ್ಬೇಡ ಅಂತಂದು ಎಷ್ಟು ಜೀವ ಮಾಡಾಕತ್ತಾಳ ಬೇ ನಮ್ಮ ಅತ್ತಿ. ಇವ ನೀ ಹೇಳಿದ್ದೆ ಎಲ್ಲ ಮಾಡ್ಕೊಂಬಂದಾನಿ. ಪುಡಿ ಚಟ್ನಿ ಅದನ್ನ ನಿನಗ ಉಣ್ಣಂಗ ಆಗಲ್ಲ ಅಂತೀಯಲ್ಲ, ಒಂದೀಟು ತೆಗೆದಿಟ್ಕೋ. ಬಿಸೇದ ರೊಟ್ಯಾಗ ಹಾಕೊಂಡು ಒಂದೀಟು ತುಪ್ಪ ಹಾಕೊಂಡು ತಿನ್ನ. ಏನ ತುಪ್ಪ ಅದನ್ನ ಕಾಸ್ಕೊಂಬಂದ ನೋಡು. 1 kg ಆಟ ನಿಮ್ದ ದನಕರುಗಳು ಅದಾವು, ಆದ್ರೆ ನಾನು ಮತ್ತೆ 1 kg ಅಷ್ಟು ಕಾಸ್ಕೊಂಬಂದೆ. ಏನು ತುಪ್ಪ ಅದನ್ನ ಚಲೋ ಹೊತ್ನಂಗ ತಿನ್ನ. ಕೂಸು ಬಲುಡಿಯಾಗಿ ಉಡ್ತೈತಿ. ಹೂನವ ನೀನು ಅಳಿಯನೂ ಭಾರಿ ಕಾಳಜಿ ಮಾಡ್ತಾರೆ ಗೊತ್ತೇನ. ಹಂಗ ಹಣ್ಣು ಹಂಪ್ಲತ ಅಂತಂದಿರ್ತಾರ. ತಿನ್ನ ದಿನ ಗೋಡಂಬಿ ಇದು ಬರ್ತೈತಲ್ಲ ಬಾದಾಮಿ, ಅವನು ನೆನೆ ಹಾಕ್ತಾರ. ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ನ ಅಂತಾರ. ಭಾಳ ಕಾಳಜಿ ಮಾಡತ್ತಾರ ಬೇ. ಅಕ್ಷತಾ ಅಂತೂ ಹೇಳೋದು ಬ್ಯಾಡ್ ಬಿಡು, ಇಷ್ಟು ಜೀವ ಮಾಡ್ತಾಳೆ ಗೊತ್ತೇನ. ಒಂದು ಕೆಲಸ ನಾನು ಕಮ್ಮಿ ಮಾಡಿದ್ರೂ ಎಲ್ಲ ಮಾಡ್ಕೊಂಡು ಹೋಗ್ತಾಳ. ಇಷ್ಟು ಜೀವ ಮಾಡ್ತಾಳ ಅಂದ್ರೆ ಯವ್ವ ನನ್ನ ಹೊಡ ಹುಟ್ಟಿ ತಂಗಿನ ಇಷ್ಟು ಜೀವ ಮಾಡ್ತಿದ್ಲೆಲ್ಲ ಗೊತ್ತಲ್ಲ ಬೇ, ಹಂಗದಾಳ ಅಕ್ಷತಾ. ಹೂನವ ಭಾಳ ಚಲೋ ಆತವ. ಆ ಹುಡುಗಿ ನೋಡಿ ಎಷ್ಟು ಖುಷಿ ಅನ್ಸಾತತಿ. ವಾ ಪಾಪ ಒಳ್ಳೇದಾಗ್ಲವ. ಅದಕ್ಕೊಂದು ಯಾವ್ದಾರ ಒಂದು ದೇವ್ರು ಕಣ್ ತೆಗೆದು ಒಂದು ಗಂಡು ಹುಡ್ಕೊಂಡ್ ಕೊಟ್ರೆ ಅಟ್ಟ ಸಾಕು ನೋಡು. ಓನ್ಯಾಗ ಒಂದು 4 ಮಂದಿ ಉಣ್ಣ ಕರೀತೀರಿ ಹೆಂಗವ ನೀವ? ಬ್ಯಾಡ್ ಬಿಡಬಿ, ಮತ್ತು ಮನೆಗೇನು ಕರೆಯೋದು, ಅಲ್ಲೇ ಹೋಗಿ ಕೊಟ್ಟು ಬಂದ್ರೆ 1 ರೊಟ್ಟಿ ಇಲ್ಲದೆ 2 ರೊಟ್ಟಿ ಕೊಟ್ರೆ ಉಣ್ತಾರ ಬಿ. ಲಕ್ಷ್ಮಿಗೆ ಕರೆದೆ ನಾನು, ನನ್ನ ಗೆಳತಿಗೆ, ಆಕಿ ಒಲ್ಲೆ ಅನ್ನಕತ್ತಾಳ. ಏನಾರು ಇಲ್ಲೇ ತಂದು ಕೊಡು, ನಾ ಬರಾಕ್ ಒಲ್ಲೆ ಅಂದ್ಲ. ಕರೆದು ಬಂದೆ, ಹೋಗಿ ಕರೆಯಾಕಂತನ ಹೋಗಿದ್ದೆ, ನೀವು ಬಂದಾಗಿದ್ದಿಲ್ಲಲ್ಲ ಕರೆಯಾಕಂತನ ಹೋಗಿದ್ದೆ. ಆಕಿ ಒಲ್ಲೆ ಅಂದ್ಲ ಬೇ. ಏನು ಮಾಡೋದು, ಅಲ್ಲೇ ಹೋಗಿ ಒಂದಿಟ್ಟು ಕೊಟ್ಟು ಬಂದ್ರೆ ಉಣ್ತಾಳ. ವಾ ಇಷ್ಟಕೊಂಡು ತೊಗೊಂಬಂದಾರ ನೋಡಿ ಅಡುಗೆನ. ಅಮ್ಮಮ್ಮ ನಾನು ಇಷ್ಟೆಲ್ಲ ನೋಡೇನಿ, ಈ ನಮ್ಮನೆ ಬೈಕಿ ಊಟ ತೊಗೊಂಬಂದದ್ದು ಎಲ್ಲೇ ನೋಡಿಲ್ ಬಿಡ. ಬರೋಬ್ಬರಿ ತೊಗೊಂಬಂದಾರ ಅಕ್ಕಂತ ಅವ್ರ ಮನೆಯವರು. ಅಯ್ಯೋ ಶಿವನ, ಈ ನಮ್ಮನಿನ ನಾ ಬಿಕಾರಿ ಮಾಡ್ಕೊಂಡಿದ್ದು ಬಿಡು ಇವ್ರನ್ನ. ಬರೋಬ್ಬರಿ ತೊಗೊಂಬಂದಾರ ಬೈಕಿ ಊಟನ. ಭಾರಿ ಜೀವದಾರ ಬಿಡ ಮಗಳ ಮ್ಯಾಲ. ಶಿವ ಸೀರೆ ನೋಡು ಏನು ಚಂದ ಐತಿ. ಕಮ್ಮಿ ಅಂದ್ರೆ ಒಂದು 5-6 ಸಾವಿರ ರೂಪಾಯಿ ಇರ್ಬೇಕದ ಸೀರೆ. ಏ ಅಕ್ಷತಾ, ಏನು ನೋಡ್ಕೊಂತ ನಿಂತಿ? ಬಾಯಿಲಿತ್ಲಾಗ ತಾಟ್ ಮಾಡ್ಕೊಡ್ತಾನೆ, ಒಂದು 5 ಮನೆಗೆ ಹೋಗಿ ಕೊಟ್ಟು ಬರೋಂತೆ ಅಂತ. ಹ್ಞೂ ರೀ ಅತ್ತೀರ. ಇವ ಎಂಥ ಚಂದ ಐತಿ ಸೀರೆ. ನಮ್ಮ ರತ್ನಾಗ ಚಂದ ಕಾಣ್ತತ್ ನೋಡಿದ ಸೀರೆ. ಇಂಥದ ಸೀರೆ ಕೇಳ್ತದ್ಲಕ್ಕಿ, ಇವ್ರಿಗೆ ಸಿಕ್ಕತ್ ನೋಡಿದ. ಕರ್ಚಿಕಾಯಿ ರವಾ ಉಂಡೆವನ್ನ 4 ಬಿಟ್ಟು ಓಸು ತೆಗೆದಿಟ್ಬಿಡ್ತಾನೆ. ನನ್ನ ಮೊಮ್ಮಗಳು ಇಲ್ಲ ಬರೋ ಜೀವ ಕರ್ಚಿಕಾಯಿ ರವಾ ಉಂಡಿ ಕರೆದ್ರೆ ಕಳಿಸ್ಲೇ ಇಲ್ಲ ಆಕಿ ಗಂಡ. ಒಂದಿಷ್ಟು ತೆಗೆದಿಟ್ಟೆ ಅಂದ್ರೆ ಬಂದು ಯಾವಾಗಾರ ಕೊಟ್ಟಾರ ಬರಕ್ಕೆ ಬರ್ತೈತಿ. ಇಲ್ಲ ಯಾರು ಹೋಗಾರಿದ್ರೆ ಅವ್ರ ಕೈ ಕೊಟ್ಟು ಕಳಿಸಿದ್ರ ಒಟ್ಟು ತುಂಬ ತಿಂತೈತೆ ನನ್ನ ಮಗಳು. ತಗೋ ಇದನ್ನ ಹೋಗಿ ಒಂದು 5 ಮನೆಗೆ ಬೀರ್ ಬಾ. ಹ್ಞೂ ರೀ ಅತ್ತೀರ. ಆಕಿ ಈಕಿದಾಳಲ್ಲ ಲಕ್ಷ್ಮಿ, ಆಕಿ ಮನೆಗೆ ಹೋಗ್ಬೇಡ. ಏನ ಅತ್ತೀರ ಅಕ್ಕನ ಗೆಳತಕಿ, ನಾ ಹೇಳ್ದತ್ ಮಾಡಿ, ನಾ ಹೇಳ್ದಟ್ಟ ಕೇಳತ್ ಕಲಿ. ಆಕಿ ಮನೆಗೆ ಹೋಗ್ಬೇಡ ನೀನು. ಏನ ಆಕಿ ಮನೆ ಬಿಟ್ಟು ಎಲ್ಲಾರ ಮನೆಗೆ ಹೋಗಿ ಕೊಟ್ಟು ಬಾ. ನೋಡಿ ಒಟ್ಟೂರ್ಕೇನು ಸಾಯ್ಬೇಕದು ಬೇವರ್ಸಿದ. ಶಿವ ಏನು 1 ವಾರ ನಾವು ರೊಟ್ಟಿ ಮಾಡ್ಲಿಲ್ಕರ ನಡೀತೈತೆ ಬಿಡು. ಅಷ್ಟದವ್ ರೊಟ್ಟಿ ಎಲ್ಲಾರ ಮನೆಗೆ ಒಂದೊಂದು ಇಟ್ಟು ಕಳಿಸೇನಿ. 2 ಏನು ಕೊಡಾಕೇನು ಅವ್ರು ಏನಂಗ ಹಿಂಗ ಕೊಡೋದಲ್ಲ ನಮಗೆ. ಇದ್ರ ನಮ್ಮ ಮನೆಗೆ ಉಣ್ಣಾಕವು. ಕರ್ಚಿಕಾಯಿ ಅವನ್ನೆಲ್ಲ ತೆಗೆದಿಟ್ಬಿಡ್ತಾನೆ. ಅವನಂತ್ರ ಇಟ್ಟ ಇಲ್ಲ ಯಾರಿಗೆ. ರವಾ ಉಂಡಿ ತುಪ್ಪ ನಮ್ಮ ಮನೆಗೆ ಹಾಕ್ಳ ದನಕರುಗಳು ಅದಾವು, ತುಪ್ಪ ಕಳಿಸ್ಯಾರ. ಇರ್ಲಿ ಬಿಡು ನಡಿತೈತಿ. ನಾ ಮನೆ ಮಾಡಿದ್ದ ರತ್ನ ಕೊಟ್ರ ನಡಿತೈತ ತೇರ ಹೇಳ. ಅವರಿಗೆ ಊಟಕ್ಕದ್ದು ಮತ್ತು ಹಚ್ಚಾನ ಹೆಂಗ್ರಿ? ಈಗನು ಬಂದು ಉಪ್ಪಿಟ್ಟು ತಿಂದಿಲ್ಲ ಅವ್ರು ತಡ್ಕ. ನಿನ್ನ ಗಂಡವ್ರು ಬರಲಿ, ಯಾರು ಇಲ್ದಂಗೆ ಕೊಡ್ತಿದ್ದಿ ಏನು? ಆಯ್ತು ತಗೊಳ್ರಿ ಅತ್ತೀರ. ಹಂಗೆ ತವ್ರ ಮನೆಯವ್ರು ಬಂದಾರ ಅಂತ ಹಂಗೆ ಈಗ ಗಿರೆಕಾಯಿ ಆಗ್ಯಾಳ. ನಾನು ನಮ್ಮ ರತ್ನಾಗಿ ನಮ್ಮನೆ ಹೋಯ್ತದ್ದಲ್ಲ ಬಿಡು. ಎಷ್ಟು ದಿವ್ಸ ಮಾಡಿದ್ದಾರೆ ಏನು? 2-3 ದಿನದಾಗ ಮಾಡಿದ್ದಾರೆ ಇವನ್ನೆಲ್ಲ. ಮಾಡ್ಕೊಳಕ್ಕೆ ಭಾಳ ಹೊತ್ತು ಬೇಕು ಬಿಡು ಇದನ್ನು. ಅವ್ರಿಗೆ ಒಟ್ಟು ಲಗು ಉಣ್ಣಾಕೆ ನೀಡಿ ಸಂಜೆನತ್ತೆ ಸಾಕಾಕ್ಬೇಕು ಅವ್ರನ್ನ. ಉಳ್ಕೊಬಾರ್ದವ ಇವ. ಯಾರು ಒಬ್ರು ಉಳ್ಕೊಂಡ್ರೆ ಕೆಲ್ಸ ಕಟ್ತತ್. ಮತ್ತೆ ನೋಡಿದ್ರಲ್ರಿ ಆ ಕತೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಲೆಂತಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂತೇನ್ರಿ, ಆದ್ರೆ ಸ್ಟೋರೇಜ್ ಸಮಸ್ಯೆ ಭಾಳ ಕಡಾಕತ್ತೈತ್ರಿ. ಹಾಗಾಗಿ ಲೆಂತಿ ವಿಡಿಯೋ ಮಾಡೋಕೆ ಆಗವಲ್ದು ನನಗೆ.
ನೋಡೋಣ ಟೈಮ್ ಸಿಕ್ಕರೆ ಲೆಂತಿ ವಿಡಿಯೋನು ಮಾಡಕ್ಕೆ ಟ್ರೈ ಮಾಡ್ತೇನೆ ರೀ. ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯ್ತು, ಯಾರ ಮನೆಗೆಲ್ಲ ಈ ಥರ ತೊಗೊಂಬರ್ತಾರ ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಚಾನಲ್ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ, ಲೈಕ್ ಕೊಡ್ರಿ. ಮತ್ತು ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೇನೆ ರೀ. ಧನ್ಯವಾದಗಳು ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ.